ಎಲ್ಲರಿಗೂ ನಮಸ್ಕಾರ. ನನ್ನ ಕನಸು ಚಾನೆಲ್ಗೆ ಸ್ವಾಗತ. ಇವತ್ತು ನಾನೊಂದು ಸಂಕ್ರಾಂತಿ ಹಬ್ಬಕ್ಕಂತ ನಾನು ಸ್ಪೆಷಲ್ ಆಗಿರೋ ಸ್ವೀಟ್ ರೆಸಿಪಿನ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತೇಳಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಫಸ್ಟ್ ಇಲ್ಲಿ ಒಂದು ಕುಕ್ಕರಿಗೆ ಒಂದು 1/4 ಕಪ್ ಆಗುವಷ್ಟು ಕಡಲೆಬೇಳೆ ಹಾಕೊಳ್ತಿದ್ದೀನಿ. ನಂತರ ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಹೆಸರು ಬೇಳೆ, ಹಾಗೆ ಅದೇ ಕಪ್ಪಲ್ಲಿ ನಾನು 1/4 ಕಪ್ ಆಗುವಷ್ಟು ಮಾಮೂಲಿ ನಾವು ಯಾವ ರೈಸನ್ನು ಯೂಸ್ ಮಾಡ್ಕೊಳ್ತೀವಿ ನೋಡಿ, ಆ ರೈಸ್ನ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡ ನಂತರ ಈಗ ಇದನ್ನೊಂದು 3 ರಿಂದ 4 ಬಾರಿ ವಾಶ್ ಮಾಡ್ಕೊಂಡು ಬರೋಣ. ಈಗ ನೋಡ್ತಿರ್ಬೋದು 3-4 ಬಾರಿ ವಾಶ್ ಮಾಡಿದ ನಂತರ ನಾನು ಇದಕ್ಕೆ ಯಾವ ಕಪ್ಪಲ್ಲಿ ನಾವೆಲ್ಲ ರೈಸ್ ಕಡಲೆಬೇಳೆ ಎಲ್ಲ ಹಾಕೊಂಡಿದ್ವಿ ನೋಡಿ, ಅದೇ ಕಪ್ಪಲ್ಲಿ ನಾನು ಇಲ್ಲಿ 4 ಕಪ್ ಆಗುವಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನೀರು ಹಾಕಿದ ನಂತರ ಇದಕ್ಕೆ ಚಿಟಿಕೆ ಆಗುವಷ್ಟು ಅಷ್ಟೇ ಉಪ್ಪು ಹಾಕೊಳ್ಬೇಕು. ಜಾಸ್ತಿ ಉಪ್ಪು ಹಾಕೊಳ್ಳೋಕೆ ಹೋಗ್ಬೇಡಿ, ಯಾಕಂದ್ರೆ ಸ್ವೀಟ್ ರೆಸಿಪಿ ಆಗಿದ್ದ ಕಾರಣ ಚಿಟಿಕೆ ಆಗುವಷ್ಟು ಉಪ್ಪು ಹಾಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಇದನ್ನೊಂದು ಕಡಿಮೆ ಅಂದ್ರೆ ಒಂದು 5 ರಿಂದ 6 ವಿಜಿಲ್ ತೆಗಿತಾ ಇದ್ದೀನಿ, ಯಾಕಂದ್ರೆ ಇದು ಸರಿಯಾಗಿ ಬೇಯಬೇಕು ಅಲ್ಲಿ ತನಕ. ನಂತರ ಇನ್ನೊಂದು ಸೈಡಲ್ಲಿ ಒಂದು ಕಡಾಯಿಗೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಬೇಕಾದ್ರೆ ಹಾಕೊಳ್ಬೋದು, ನೀವು ತುಪ್ಪನೂ ಹಾಕೊಳ್ಬೋದು. ನಂತರ ನಾನು ಇದಕ್ಕೆ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಡ್ರೈ ಫ್ರೂಟ್ಸ್ನೆಲ್ಲ ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಬೇರೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನು ಹಾಕೊಂಡು ಈಗ ಇದನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಇದು ಫ್ರೈ ಆಗಿದೆ. ಈಗ ಇದನ್ನು ನಾನು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ಅದೇ ಕಡಾಯಿಗೆ ನಾನಿಲ್ಲಿ 1/2 ಕಪ್ ಆಗುವಷ್ಟು ಬೆಲ್ಲನ ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ 1/2 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ಈಗ ಬೆಲ್ಲ ಕರಗಬೇಕು, ಅಂದರೆ ಪಾಕ ಥರ ಬರಬೇಕು, ಅಲ್ಲಿ ತನಕ ಬಿಡೋಣ. ಒಂದು 2 ನಿಮಿಷಗಳ ಕಾಲ ಈ ಥರನೇ ಕೈ ಆಡಿಸ್ತಾ ಇದ್ರೆ ಬೆಲ್ಲ ಚೆನ್ನಾಗಿ ಕರ್ಕೊಂಡು ಚೆನ್ನಾಗಿ ಕುದಿ ಬರುತ್ತೆ ನೋಡಿ, ಅಲ್ಲಿ ತನಕ ನಾವು ಈ ಥರನೇ ಕೈ ಆಡಿಸ್ಕೊಳ್ಬೋದು. ನೋಡ್ತಿರ್ಬೋದು ಸ್ವಲ್ಪನೇ ಬೆಲ್ಲನೂ ಕರ್ಕೊಂಡು ಬಂದಿದೆ ನೋಡಿ, ಈ ಥರ ಬಂದಿದೆ ಅಲ್ಲ. ಈಗ ಇದನ್ನು ಸ್ವಲ್ಪ ಲೈಟಾಗಿ ಕುದಿ ಬರಕ್ಕೆ ಬಿಡಬೇಕು. ನಂತರ ಇನ್ನೊಂದು ಸೈಡಲ್ಲಿ ಆವಾಗಲೇ ನಾವು ಕುಕ್ಕರಲ್ಲಿ ರೈಸ್ ಎಲ್ಲ ಇಟ್ಟಿದ್ವಲ್ಲ, ಅದನ್ನು ಬೆಂದಿದೆ. ನೋಡ್ತಿರ್ಬೋದು ಯಾವ ಥರ ಬೆಂದಿದೆ ಅಂದ್ಬಿಟ್ಟು. ಇಷ್ಟು ಚೆನ್ನಾಗಿ ಬೇಯಬೇಕು, ಆವಾಗಲೇ ಚೆನ್ನಾಗಿ ಬರೋದು. ನೋಡ್ತಿರ್ಬೋದು ನೀವೇ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದ್ಬಿಟ್ಟು. ನಂತರ ಇಲ್ಲಿ ನೋಡ್ಬೋದು ನೀವು ಬೆಲ್ಲನೂ ಚೆನ್ನಾಗಿ ಕರ್ಕೊಂಡಿದೆ. ಈಗ ಲೈಟಾಗಿ ಕುದಿನೂ ಬಂದಿದೆ. ಈಗ ನಾವು ಇದಕ್ಕೆ ಆವಾಗಲೇ ಬೇಯಿಸ್ಕೊಂಡಿದ್ವಲ್ಲ ಬೇಳೆ ಮತ್ತು ರೈಸ್ನ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆ್ಯಡ್ ಮಾಡ್ಕೊಂಡು ನಂತರ ನಾನು ಇದಕ್ಕೆ 1/2 ಕಪ್ ಆಗುವಷ್ಟು ತೆಂಗಿನಕಾಯಿನ 1/2 ಗ್ಲಾಸ್ ಆಗುವಷ್ಟು ನೀರು ಹಾಕೊಂಡು ಹಾಗೆ 2 ಏಲಕ್ಕಿ ಹಾಕೊಂಡು ರುಬ್ಕೊಂಡು ಹಾಕೊಳ್ತಾ ಇದ್ದೀನಿ. ಈಗ ಇದೆಲ್ಲನೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ, ತೆಂಗಿನಕಾಯಿ ಹಾಗೂ ರೈಸ್ ಏನಿದೆ ನೋಡಿ, ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ನಾವು ಇದನ್ನು ಈ ಥರನೇ ಕೈ ಆಡಿಸ್ಕೊಂಡು ಇರಬೇಕು. ಒಂದು 2 ನಿಮಿಷಗಳ ಕಾಲ ನಾವು ಈ ಥರನೇ ಕೈ ಆಡಿಸ್ಕೊಂಡು ಇರೋಣ. ಈಗ ನೋಡ್ತಿರ್ಬೋದು ನೀವು ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಯಾವ ಥರ ಮಿಕ್ಸ್ ಆಗಿದೆ ಅಂದ್ಬಿಟ್ಟು ನೋಡ್ತಿರ್ಬೋದು. ನಂತರ ನಾನು ಇದಕ್ಕೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಕಡಿಮೆ ಅಂದ್ರೂ ಒಂದು 2 ರಿಂದ 5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಳೋಣ. ಇದು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ಈಗ ಇದನ್ನೊಂದು 2 ರಿಂದ 5 ನಿಮಿಷಗಳ ಕಾಲ ಬೇಯಿಸ್ಕೊಂಡು ಆಗಿದೆ. ನೋಡ್ತಿರ್ಬೋದು ಲೈಟಾಗಿ ಕುದಿನೂ ಬಂದಿದೆ, ಯಾವ ಥರ ಕುದಿ ಬಂದಿದೆ ಅಂದ್ಬಿಟ್ಟು. ಇದರ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಂತರ ನಾನು ಇದಕ್ಕೆ ಆವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್, ಅದನ್ನು ಆ್ಯಡ್ ಮಾಡ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡೆ ನಮ್ಮ ರುಚಿಯಾಗಿರುವಂಥ ಸ್ವೀಟ್ ರೆಸಿಪಿ ರೆಡಿಯಾಗಿರುತ್ತೆ. ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಈ ರೆಸಿಪಿನ. ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ನನ್ನ ಈ ವಿಡಿಯೋ ನೋಡಿದ್ದಕ್ಕೆ.